ಪಂಚಾಯತ್ ಚುನಾವಣೆಯಲ್ಲಿ ವಾಮಾಚಾರದ ಅಟ್ಟಹಾಸ ತಲೆ ಎತ್ತಿ ಮೆರೆಯುತ್ತಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಸ್ವಾಮಿ ನನಗೆ ಓಟು ಹಾಕಿ, ಸ್ವಾಮಿ ನನಗೆ ಓಟು ಹಾಕಿ ಅನ್ನುವುದನ್ನ ನಾವು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ. ಆದ್ರೆ ಇಲ್ಲೊಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ವಾಮಾಚಾರದ ಅಟ್ಟಹಾಸ ತಲೆ ಎತ್ತಿ ಮೆರೆಯುತ್ತಿದೆ. ಹೌದು, ಸವನೂರು ತಾಲೂಕು ತೆಗ್ಗಿಹಳ್ಳಿಯ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ತಮ್ಮ ಗೆಲುವಿಗಾಗಿ ವಾಮಾಚಾರದಿಂದ ಜನರ ಮನಸ್ಸನ್ನ ಒಲಿಸಿಕೊಂಡು ಗೆಲ್ಲುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಂದು ಪಿಜೆ ನ್ಯೂಸ್ ಎದುರಿಗೆ ಗ್ರಾಮಸ್ಥರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ರು. ನಂತರ ಗ್ರಾಮಸ್ಥರೆಲ್ಲರೂ ಕೂಡಿ ವಾಮಾಚಾರವನ್ನ ಸುಟ್ಟು ಹಾಕಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಹಮ್ಮದ್ ಕಾಲೇಬಾಗ್ ಅವರು ಹಾಗೂ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿ ಇದ್ರು. ನಮ್ಮ ಹೆಸರು ಮೊಹಮ್ಮದ್ ಸಾಬ್ ಕಾಲೇಬಾಗ್. ನಾವು ಮೂಲತಃ ತೆಗ್ಗಿಳ್ಳಿ ನಿವಾಸಿಯಾಗಿದ್ದು ಸವಣೂರು ತಾಲೂಕು ತೆಗ್ಗಿಳ್ಳಿ ಗ್ರಾಮ. ನಮ್ಮ ತೆಗ್ಗಿಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತೀಚಿನ ಈ ಪಂಚಾಯತಿ ಎಲೆಕ್ಷನ್ ಬರುವ ನಿಮಿತ್ತವಾಗಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮತಗಟ್ಟೆಗಳಲ್ಲಿ ವಾಮಾಚಾರ, ಮಾಟ ಮಂತ್ರ ಮಾಡಿರತಕ್ಕಂಥ ವಸ್ತುಗಳು ನಮ್ಮ ಕಣ್ಣಿಗೆ ಬಿದ್ದಿದ್ದಾವೆ ಹಾಗೂ ಸಾರ್ವಜನಿಕವಾಗಿಯೂ ಸಹ ಜನರು ನೋಡಿದ್ದಾರೆ. ಈ ರೀತಿ ವಾಮಾಚಾರದಿಂದ ನಾನು ಹೇಳುವುದು ಎಂದರೆ ನಮ್ಮ ತೆಗ್ಗಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸ್ಪರ್ಧಿಗಳು, ಅಭ್ಯರ್ಥಿಗಳು ಯಾರಿದ್ದಾರೋ ಅವರು ಮಾಡಿರಬಹುದು ಅಥವಾ ಬೇರೆ ಯಾರೋ ಮಾಡಿರಬಹುದು. ಆದರೆ ಆ ಕೃತ್ಯವು ನಡೆದಿದೆ ನಮ್ಮಲ್ಲಿ ತೆಗ್ಗಿಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ. ಆದರೆ ಇಂತಹ ನೀಚ ಕೆಲಸದಲ್ಲಿ ತೊಡಗಿರುವಂತಹ ಜನಪ್ರತಿನಿಧಿಗಳು ತಮ್ಮ ಜನಸೇವೆ ಮಾಡುವಗೋಸ್ಕರವಾಗಿ ಈ ಪಂಚಾಯತಿ ಎಲೆಕ್ಷನ್ಗಳಿಗೆ ಬರುವಂತಹ ಅಭ್ಯರ್ಥಿಗಳು ಪತಿಗೆ ಪಾಠ ಕಲಿಸಲು ಮುಂದಾದ ಪತ್ನಿ ಬಿಯರ್ ಬಾಟಲ್ನಿಂದಲೇ ಹಲ್ಲೆ ನಡೆಸಿದ್ದಾಳೆ. ಪ್ರತಿದಿನ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ ಪತಿಯಿಂದ ಬೇಸತ್ತ ಮಹಿಳೆಯೊಬ್ಬಳು ಬಿಯರ್ ಬಾಟಲ್ನಿಂದ ನಡು ರಸ್ತೆಯಲ್ಲಿಯೇ ಪತಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿ ನಡೆದಿದೆ. ವ್ಯಕ್ತಿಯ ತಲೆಗೆ ಬಿಯರ್ ಬಾಟಲ್ನಿಂದ ಹೊಡೆದಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅಲ್ಲದೆ ರಸ್ತೆಯಲ್ಲಿಯೇ ಬಿದ್ದು ನರಳಾಡುತ್ತಿದ್ದು ಸ್ಥಳೀಯರು ಮಹಿಳೆಯನ್ನು ತಡೆದಿದ್ದಾರೆ. ಗಂಡ ಹೆಂಡತಿಯ ಕೌಟುಂಬಿಕ ಕಲಹದ ಹಿನ್ನೆಲೆ ಘಟನೆ ನಡೆದಿದೆ ಎಂದು ಸ್ಥಳೀಯರಿಂದ ಮಾಹಿತಿ ಲಭ್ಯವಾಗಿದ್ದು, ಘಟನೆಗೆ ಸೂಕ್ತ ಕಾರಣ ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಇನ್ನು ಮಹಿಳೆಯ ಬಗ್ಗೆ ಹಾಗೂ ಹಲ್ಲೆಗೊಳಗಾದ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಿದೆ. ಸ್ಥಳಕ್ಕೆ 112ರ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾರ ಪೊಲೀಸ್ ಬರ್ತಿದ್ರೆ ಆಂಬುಲೆನ್ಸ್